ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅದ್ಧೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಭೈರತಿ ಸುರೇಶ್ ಅವರು ಧ್ವಜಾರೋಹಣ ನೆರವೇರಿಸಿದ ಬಳಿಕ ವಿವಿಧ ಪೊಲೀಸ್ ತಂಡಗಳು ಹಾಗೂ ವಿದ್ಯಾರ್ಥಿಗಳ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಜಿ ಪ್ರಭು ಸೇರಿದಂತೆ ಹಲವರು ಗಣ್ಯರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾಂಗ್ರೆಸ್ನ ಅಸಂತೃಪ್ತರು ಬಿಜೆಪಿ ಸೇರ್ಪಡೆಯಾಗುತ್ತಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಒಬ್ಬರು ಬಿಜೆಪಿಗೆ ಹೋಗುವುದಿಲ್ಲ, ಬದಲಾಗಿ ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರಲಿದ್ದಾರೆ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿದೆ. ಪಕ್ಷದಲ್ಲಿ 140 ಜನ ಶಾಸಕರಿದ್ದು ಎಲ್ಲರಿಗೂ ಸಚಿವರಾಗುವ ಯೋಗ್ಯತೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಸಿಕ್ಕಾಗ ಸಚಿವರಾಗುವುದು ಸಹಜ. ಅದರಂತೆ ಕೆಲವರು ಸಚಿವ ಸ್ಥಾನ ಕೇಳುತ್ತಿದ್ದಾರೆ. ಹಾಗೆಂದು ಅವರನ್ನು ಅಸಂತೃಪ್ತರು ಎಂದು ಕರೆಯಲು ಸಾಧ್ಯವಿಲ್ಲ ಎಂದು ಭೈರತಿ ಸುರೇಶ್ ಸ್ಪಷ್ಟಪಡಿಸಿದರು. ಒಳ್ಳೆಯ ಪ್ರಗತಿ ಪಥದತ್ತ ನಡೀತಾ ಇದೆ. ಆ ಪ್ರಗತಿ ಇನ್ನೂ ಹೆಚ್ಚಿನದಾಗಿ ನಡೀಲಿ. ಸ್ಥಳೀಯ ಶಾಸಕರಾದ ನಮ್ಮ ಪ್ರದೀಪ್ ರವರು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಪ್ರಭು, SP ಮತ್ತು CEO ಇವರೆಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕೆಲಸಗಳಿಗೆ ನಾನು ಯಾವತ್ತೂ ಬೆಂಬಲವಾಗಿ ನಾನು ಇರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯದಾಗಲಿ, ಕೈಗಾರಿಕೆಗಳು ಬರಲಿ, ಇನ್ನು ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಬರಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ನಾನು ಮಂತ್ರಿ ಆದಮೇಲೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಈ ಹಬ್ಬಕ್ಕೆ ಬಂದಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಏನು ಅಸಮಾಧಾನ ಏನಿಲ್ಲಪ್ಪ, ಅದರಲ್ಲಿ ಏನಿದೆ. ಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೇನೋ ಸ್ಥಳೀಯ ಸಂಸ್ಥೆಗಳಿಗೆ ಸ್ಥಳೀಯ ಸಂಸ್ಥೆ ಲಾಸ್ಟ್ ಟೈಮು ಇದ್ದರು ಅಲ್ಲೇ. BJPಯವರ ಯಾಕೆ ಒಂದೇ ಮಾತ್ರ ವಿಧಾನಸಭೆಯಲ್ಲಿ ಆಡಿಲ್ವಾ? ಸುಮ್ಮನೆ BJPಯವರು ಎಲ್ಲ ನಾನ್ಸೆನ್ಸ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡೋದ್ರೆ ನಾವು ಉದ್ಧಾರ ಆಗ್ತೀರಿ ಅಂದ್ರಿ. ಅದೆಲ್ಲ ಸುಳ್ಳ್ರಿ. ನೋಡ್ರಿ, ಅವರು ಅವ್ರದ್ದೇ ಆದ ವೈಯಕ್ತಿಕ ಕಾರಣಗಳು ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಅವ್ರು ಬರೀ ಸ್ವತಂತ್ರೋತ್ಸವಕ್ಕೆ ಹೋಗಲ್ಲ ಅಂತ ಹೇಳಿಲ್ಲ, ಉಸ್ತುವಾರಿನೇ ಬೇಡ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗಿಲ್ಲ ಅಷ್ಟೇ. ಅದನ್ನು ದೊಡ್ಡದು ಮಾಡುವಂಥ ಅವಶ್ಯಕತೆ ಇಲ್ಲ. BJPಯವ್ರು ಪ್ರತಿಯೊಂದಕ್ಕೂ ಊಟ ತಿಂದ್ರೂ ಸುಮ್ಮನೆ ಇರೋಲ್ಲ, ಊಟ ಮಾಡಿದ್ರೂ ಸುಮ್ಮನೆ ಇರೋಲ್ಲ, ನಿಂತಿದ್ರೂ ಸುಮ್ಮನೆ ಇರಲ್ಲ. BJPಯವರಿಗೆ ನೈಜವಾದ ಏನು ಕಾರಣಗಳು ಸಿಗ್ತಾ ಇಲ್ಲ. ಸುಮ್ಮನೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. BJPಯವರ ಮಾತುಗಳಿಗೆ ನಾವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪರ ಮೇಲೆ ಇಲ್ವಾ? ಅವ್ರು ಮುಖ್ಯಮಂತ್ರಿ ಆಗಿದ್ದರು. ಎಷ್ಟು ಜನದ ಮೇಲೆ ಇಲ್ಲ BJPಯಲ್ಲಿ? ಅವರೆಲ್ಲರೂ ಅಧಿಕಾರ ಅನುಭವಿಸ್ಬಿಟ್ಟು ಹೋದ್ರಲ್ಲ. ಕೋರ್ಟಲ್ಲಿ ಪ್ರೂವ್ ಆದರೆ ಬಿಡ್ತಾರೆ ಅಷ್ಟೇ. ಅಸಂತೃಪ್ತ ಶಾಸಕರು ಸಮಾಧಾನಗೊಂಡಿದ್ದಾರೆ. ಸಂತೃಪ್ತ ಅಂತ ಎಲ್ಲಿದ್ದಾರೆ ರೀ? ಕಾಂಗ್ರೆಸ್ ಪಕ್ಷ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ನಮ್ಮ ಪಕ್ಷದಲ್ಲಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳುವಂಥ ಸ್ವತಂತ್ರ ಇದೆ. 140 ಜನ ಇದ್ದೀವಿ. 140 ಜನಕ್ಕೂ ಈ ರಾಜ್ಯದಲ್ಲಿ ಸಚಿವರಾಗುವಂತಹ ಯೋಗ್ಯತೆ ಇದೆ. ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಅವಕಾಶ ಬಂದಾಗ ಮಿನಿಸ್ಟ್ರ್ ಮಾಡೋ ಅನ್ನೋದು ಇದ್ದೇ ಇರ್ತದೆ. ಅದೇ ಪ್ರಕಾರ ಕೇಳ್ತಾ ಇದ್ದಾರೆ. ಅದನ್ನು ಅಸಂತೃಪ್ತರು ಅಂತ ಹೇಳಕ್ಕೆ ಬರಲ್ಲ. ಯಾವ ಅವಕಾಶ ಕೇಳಲಿಕ್ಕೆ ಯಾರು ಒಬ್ಬರೂ ಇಲ್ಲ. ಇನ್ನು BJPಯಿಂದ ಕಾಂಗ್ರೆಸ್ಗೆ ಬರ್ತಾರೆ. ಒಟ್ಟಾರೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ನಡುವೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆಯೂ ಸಚಿವ ಭೈರತಿ ಸುರೇಶ್ ನೀಡಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.